ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಬಂಟ್ವಾಳ ವೃತ್ತದ ಪೊಲೀಸ್ ಠಾಣೆಯ ಹಾಗೂ ಶಿಕ್ಷಣ ಇಲಾಖೆ ರೋಟರಿ ಕ್ಲಬ್ ಬಂಟ್ವಾಳ ಲೊರೆಟೋ ಹಿಲ್ಸ್ ಬಂಟ್ವಾಳ ಟೌನ್ ಮೊಡಂಕಾಪು ಇವರ ಸಂಯುಕ್ತ ಆಶ್ರಯದಲ್ಲಿ ಮಾದಕ ದ್ರವ್ಯ ಮುಕ್ತ ಸಮಾಜಕ್ಕಾಗಿ ಅಭಿಯಾನ 2025 ಕಾರ್ಯಕ್ರಮ ಬಿಸಿ ರೋಡಿನ ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಬಂಟ್ವಾಳ ಡಿವೈಎಸ್ಪಿ ವಿಜಯಪ್ರಸಾದ್ ಅವರು ಮಾತನಾಡಿ, ಪೊಲೀಸ್ ಇಲಾಖೆಯ ವಿದ್ಯಾರ್ಥಿಗಳನ್ನೇ ಕೇಂದ್ರೀಕರಿಸಿ ಡ್ರಗ್ಸ್ ನಿಯಂತ್ರಣಕ್ಕೆ ಪ್ರಯತ್ನ ಮಾಡುತ್ತಿದ್ದು, ವಿದ್ಯಾರ್ಥಿಗಳು ಜವಾಬ್ದಾರಿಯುತ ನಾಗರಿಕರಾಗಿ ಸಮಾಜಕ್ಕೆ ಬಂದಾಗ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಸಾಧ್ಯ. ಯುವ ಸಮುದಾಯ ಅಂದರೆ ವಿದ್ಯಾರ್ಥಿಗಳೇ ಡ್ರಗ್ಸ್ ಮಾಫಿಯಾಕ್ಕೆ ಬಲಿಯಾಗುತ್ತಿರುವುದು ಖಚಿತವಾದ ಮಾಹಿತಿಯಾಗಿದೆ. ಇದನ್ನ ತಡೆಗಟ್ಟಲು ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಮಾಹಿತಿಯನ್ನ ನೀಡುವುದರ ಜೊತೆಗೆ ಪರಿವರ್ತನೆಗೆ ಪೊಲೀಸ್ ಇಲಾಖೆ ಪ್ರಯತ್ನ ಮಾಡುತ್ತಿದೆ ಎಂದು ಹೇಳಿದ್ದಾರೆ. ಕೈಕಂಬ ಪೊಳಲಿ ದ್ವಾರದ ಬಳಿಯಿಂದ ಬಿಸಿ ರೋಡ್ವರೆಗೆ ಮೊಡಂಕಾಪು ವಿಠಲ ಪದವಿ ಪೂರ್ವ ಕಾಲೇಜು ಹಾಗೂ ಬಿಮೂಡ ಕಾಲೇಜಿನ ವಿದ್ಯಾರ್ಥಿಗಳ ಜಾಥಾ ಕಾರ್ಯಕ್ರಮ ನಡೆಯಿತು. ಇನ್ನು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಬಂಟ್ವಾಳ ಹಿಲ್ಸ್ ಇದರ ನಿಯೋಜಿತ ಅಧ್ಯಕ್ಷ ವಿಜಯ ಫೆರ್ನಾಂಡಿಸ್, ರೋಟರಿ ಕ್ಲಬ್ ಮೊಡಂಕಾಪು ಇದರ ಅಧ್ಯಕ್ಷ ಅಲೆಕ್ಸಾಂಡರ್ ಲೋಬೋ, ಕಾರ್ಮೆಲ್ ಕಾನ್ವೆಂಟ್ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲೆ ಸಿ ಪೆಲ್ಸಿಟಾ ಎಸಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಯತ್ನವನ್ನು ಮಾಡುವಂಥದ್ದು, ಆ ಪ್ರಯತ್ನದ ದಿಸೆಯಲ್ಲಿ ಈ ಅರಿವು ಮೂಡುವಂತಹ ಕಾರ್ಯಕ್ರಮವನ್ನು ಮಾಡುವಂಥದ್ದು ಒಂದು ಅತಿ ಮುಖ್ಯವಾದಂಥ ಒಂದು ಘಟನೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಕಾರ್ಯಕ್ರಮಗಳನ್ನು ವಿವಿಧ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಕ್ವಶನ್ ಮಾಡಿದ್ವಿ, ಇವತ್ತೊಂದು ಸಂಪನ್ಮೂಲ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ನಿಮ್ಮ ಮುಂದೆ ಅದರ ಬಗ್ಗೆ ಹೇಳಿಸಿದ್ವಿ. ನಮ್ಮ ಇಲಾಖಾ ವತಿಯಿಂದ ನಮ್ಮ ಅನುಭವಗಳನ್ನು ಕೂಡ ನಿಮ್ಮೆಲ್ಲರಲ್ಲಿ ಹೇಳ್ತಾ ಇದ್ದೀವಿ. ಯಾಕೆ ನಿಮ್ಮನ್ನು ಚಾಯ್ಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಈಗ ನಾನು ನಮ್ಮ ವೇದಿಕೆಯಲ್ಲಿ ಕೂತವರು ಎಲ್ಲರೂ ಕೂಡ ಆಲ್ರೆಡಿ ನಾವು ಈ ಒಂದು ಸಮಾಜಕ್ಕೆ ಬಂದು ವಿವಿಧ ಹಂತದಲ್ಲಿ ನಮ್ಮ ಜವಾಬ್ದಾರಿಗಳನ್ನು ನೆರವೇರಿಸ್ತಾ ಇದ್ದೀವಿ, ಎಲ್ಲವನ್ನು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ನೀವು ಸ್ವಲ್ಪ ಸಮಯದಲ್ಲಿ ನೀವು ಸಮಾಜಕ್ಕೆ ಎಕ್ಸ್ಪೋಸ್ ಆಗಿ ಬರ್ತೀರ, ಒಂದು ಜವಾಬ್ದಾರಿಯುತ ನಾಗರಿಕರಾಗಿ ಅಥವಾ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬರ್ತೀರ ನಿಮ್ಮ ಎಜುಕೇಷನನ್ನು ಮುಗಿಸ್ಕೊಂಡು. ಆ ಹಂತದಲ್ಲಿ ನೀವು ಬಹಳ ಮಹತ್ತರವಾದಂಥ ಒಂದು ಜವಾಬ್ದಾರಿ ನಿಮಗಿರುತ್ತೆ, ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ಅದರಲ್ಲಿ ಈ ಡ್ರಗ್ಸಿನ ಬಗ್ಗೆ ಸರಿಯಾದಂಥ ಅರಿವನ್ನು ಈ ಸ್ಟೇಜ್ನಲ್ಲಿ ತಿಳ್ಕೊಂಡು